ನಮಸ್ಕಾರ ಸ್ನೇಹಿತರೆ. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಆಗಾಗ ವಾಗ್ಯುದ್ಧ ನಡೆಯೋದು ಸರ್ವೇ ಸಾಮಾನ್ಯ. ನಿಮ್ಗೆ ಗೊತ್ತಿದೆ, ಅವರು ಕಾಂಗ್ರೆಸ್ ಬಗ್ಗೆ ಏನೋ ಒಂದು ಹೇಳ್ತಾರೆ, ಕಾಂಗ್ರೆಸ್ನವರು ಅವ್ರ ಬಗ್ಗೆ ಹೇಳ್ತಾರೆ. ಇದು ಮಾಮೂಲಾಗಿ ನಡ್ಕೊಂಡು ಬರ್ತಾ ಇರುವಂತಹದ್ದು. ಆದರೆ ಅತ್ಯಂತ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಮೊನ್ನೆಯಿಂದ JDS ಮತ್ತು ಕಾಂಗ್ರೆಸ್ ನಡುವೆ ಬಹಳಷ್ಟು ವಾಗ್ಯುದ್ಧ ನಡೀತಾ ಇದೆ. ಅದರಲ್ಲೂ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಿಖಿಲ್ ಕುಮಾರಸ್ವಾಮಿ ಕೂಡ DK ಶಿವಕುಮಾರ್ ಅವರಿಗೆ ಮುಟ್ಟಿ ನೋಡ್ಕೊಳ್ಬೇಕಾ ಆ ರೀತಿಯಾದಂತಹ ಮಾತನ್ನ ಹೇಳ್ಬಿಟ್ಟಿದ್ದಾರೆ. ಅಂದ್ರೆ ಮಾತಲ್ಲೇ ಪೆಟ್ಟನ್ನ ಕೊಟ್ಬಿಟ್ಟಿದ್ದಾರೆ. ಹಾಗಾದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಅಂತಹ ಮಾತು ಏನು ಹೇಳಿದ್ದಾರೆ, ಅದಕ್ಕೆ ಕಾರಣ ಏನು, DK ಶಿವಕುಮಾರ್ ಅವರು JDS ನ ಯಾವ ರೀತಿಯಾಗಿ ತಿಳಿಲಿಕ್ಕೆ ಹೋದ್ರು, ಇದು ಯಾವ ರೀತಿಯಲ್ಲಿ DK ಶಿವಕುಮಾರ್ ಅವರಿಗೆ ತಿರುಗುಬಾಣ ಆಗ್ತದೆ, ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಷಯಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ವಿತ್ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಸಾಮಾನ್ಯವಾಗಿ ರಾಜಕಾರಣಿಗಳು ಚಾಲ್ತಿಯಲ್ಲಿ ಇರಬೇಕು ಅಂತ ಹೇಳಿದ್ರೆ ಒಂದಲ್ಲ ಒಂದು ರೀತಿಯಂತ ಹೇಳಿಕೆಯನ್ನು ಕೊಡ್ತಾನೆ ಇರಬೇಕು. ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು, ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಕೊಂಡು ಒಂದು ಪಕ್ಷವನ್ನ ಇನ್ನೊಂದು ಪಕ್ಷದವರು ಜರಿತಾ ಇರ್ಬೋದು. ಇದೆಲ್ಲ ಸಾಮಾನ್ಯವಾಗಿರುವಂತಹದ್ದು. ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, JDS ಮತ್ತು ಬಿಜೆಪಿ ಈಗ ಹೊಂದಾಣಿಕೆ ಮಾಡ್ಕೊಂಡಿದೆ. ಅಂದ್ರೆ ಅವರೊಳಗಡೆ ಮೈತ್ರಿ ಇದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವರು ಮೈತ್ರಿಯಲ್ಲಿ ಚುನಾವಣೆಯನ್ನು ಎದುರಿಸಿದ್ರು. ಅದರಿಂದ ಒಂದಿಷ್ಟು ಲಾಭ ಕೂಡ ಎರಡೂ ಪಕ್ಷಗಳಿಗೆ ಆಗಿದೆ. ಇದು ನಿಮ್ಗೆ ಗೊತ್ತಿರುವಂತಹ ವಿಷಯ. ಹಾಗೇನೆ ಮುಂದಿನ ವಿಧಾನಸಭೆ ಚುನಾವಣೆಗೂ ಕೂಡ ಈಗಾಗಲೇ ಎರಡೂ ಪಕ್ಷದವರು ತಯಾರಿಯನ್ನು ನಡೆಸ್ಕೊಂತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಮುಂದಿನ ಚುನಾವಣೆಯಲ್ಲಿ ಖಂಡಿತವಾಗಿ ಕಾಂಗ್ರೆಸ್ ಸೋಲ್ತದೆ ಅಂತಕೊಂಡು ಯಾರನ್ನು ಕೇಳಿದ್ರು ಹೇಳ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಈಗಾಗಲೇ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಆಡಳಿತ ವಿರೋಧಿ ಅಲೆ ಇದೆ. ಅದಲ್ಲದೆ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕೆಲಸ ಎಲ್ಲಿಯೂ ನಡೀತಲ್ಲ. ಇದೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಈ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಜನರು ಶಪಿಸ್ತಾ ಇದ್ದಾರೆ, ಯಾವಾಗ ಇದೊಂದು ಸರ್ಕಾರ ತೊಲಗ್ತದೆ, ಈ ರೀತಿಯಾದಂತಹ ಪರಿಸ್ಥಿತಿ ಸದ್ಯಕ್ಕೆ ಕರ್ನಾಟಕದಲ್ಲಿದೆ. ಆದ್ರೆ ಅನಾವಶ್ಯಕವಾಗಿ DK ಶಿವಕುಮಾರ್ ಅವರು JDS ನ ಕೆಣಕಿದ್ರು. JDS ಈಗ ಅತ್ಯಂತ ತೀಕ್ಷ್ಣವಾಗಿ ಉತ್ತರವನ್ನು ಕೂಡ ಕೊಟ್ಟಿದೆ. ನಿಮಗೆ ಮೊದಲಿಗೆ DK ಶಿವಕುಮಾರ್ ಅವರು ಏನ್ ಹೇಳಿದ್ರು ಅಂತಕೊಂಡು ಹೇಳ್ತೇನೆ. ಶೀಘ್ರದಲ್ಲೇ JDS ಬಿಜೆಪಿಯೊಂದಿಗೆ ವಿಲೀನಗೊಳ್ಳುತ್ತದೆ, ಈ ರೀತಿಯಾಗಿ ಹೇಳಿದ್ರು. ಯಾವಾಗ DK ಶಿವಕುಮಾರ್ ಅವರು ಈ ರೀತಿಯಾಗಿ ಹೇಳಿದ್ರು, ತಕ್ಷಣ ನಿಖಿಲ್ ಕುಮಾರಸ್ವಾಮಿ DKಶಿ ಅವರಿಗೆ ಅತ್ಯಂತ ಖಾರವಾದಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಅದಲ್ಲದೇನೆ ಕಾಂಗ್ರೆಸ್ ಪಕ್ಷದ ಹಣೆ ಬರವನ್ನು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಬಿಚ್ಚಿಟ್ಬಿಟ್ಟಿದ್ದಾರೆ. ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ನೇರವಾಗಿ ಹೇಳಿದ್ದೇನು ಅಂತ ಹೇಳಿದ್ರೆ, ಕಳೆದ ಚುನಾವಣೆಯಲ್ಲಿ ಹೌದು ನೀವು 135 ಸ್ಥಾನಗಳಲ್ಲಿ ಗೆದ್ದಿದ್ದೀರಾ, ಇದನ್ನು ನಾವು ಒಪ್ಕೊಳ್ತೇವೆ. ಆದ್ರೆ ನಮ್ಮ ಪಕ್ಷ ಕೂಡ 19 ಕ್ಷೇತ್ರಗಳಲ್ಲಿ ಜಯವನ್ನು ಗಳಿಸುವ ಮುಖಾಂತರ ನಾವು ಕರ್ನಾಟಕದಲ್ಲಿ ಇದ್ದೇವೆ ಅಂತ ಹೇಳ್ಕೊಂಡು ತೋರಿಸ್ಕೊಂಡಿದ್ದೇವೆ. ಆದ್ರೆ ಬಿಹಾರ ಚುನಾವಣೆಯಲ್ಲಿ ನಿಮ್ಮ ಪರಿಸ್ಥಿತಿ ಏನಾಗಿದೆ, ಇದನ್ನ ನೀವು ಮೊದಲು ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ನೀವು ಯಾವ ಪಕ್ಷದೊಂದಿಗೆ ಕಾಂಗ್ರೆಸ್ ಪಕ್ಷವನ್ನ ವಿಲೀನಗೊಳಿಸ್ತೀರಾ, ಈ ರೀತಿಯಾಗಿ ಪ್ರಶ್ನೆಯನ್ನ ಎತ್ತಿದ್ದಾರೆ. ಮೊದಲಿಗೆ ನೀವು ರಾಷ್ಟ್ರೀಯ ಪಕ್ಷ ಅನ್ನೋ ಬೋರ್ಡ್ ಅನ್ನ ಕಿತ್ತಾಕಿ ಪ್ರಾದೇಶಿಕ ಪಕ್ಷ ಅಂತ ಹೇಳ್ಕೊಂಡು ಬೋರ್ಡ್ ಹಾಕೊಳ್ಳಿ. ಈ ರೀತಿಯಾಗಿ ನಿಖಿಲ್ ಕುಮಾರಸ್ವಾಮಿ ಕಾಂಗ್ರೆಸ್ ಪಕ್ಷದ ಮಾನವನ್ನ ಹರಾಜು ಹಾಕಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ DK ಶಿವಕುಮಾರ್ ಅವರಿಗೂ ಸ್ವಲ್ಪ ಅಧಿಕ ಪ್ರಸಂಗ ಅನಿಸ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಇವ್ರಿಗೆ ಯಾಕೆ ಬೇಕು, JDS ಮತ್ತು ಬಿಜೆಪಿ ನಡುವೆ ಮೈತ್ರಿ ಇದ್ರೆ ಅದು ಅವರಿಗೆ ಸಂಬಂಧಪಟ್ಟಂತದ್ದು. ಕಾಂಗ್ರೆಸ್ ಪಕ್ಷ ಕೂಡ ಅಷ್ಟೇ ಬಹಳಷ್ಟು ರಾಜ್ಯಗಳಲ್ಲಿ ಮೈತ್ರಿ ರಾಜಕೀಯವನ್ನು ಮಾಡ್ತಾ ಇದೆ. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನಷ್ಟು ಹೀನ ಪರಿಸ್ಥಿತಿಯಲ್ಲಿ JDS ಇಲ್ಲ ಅಂತಲೇ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಕೆಲವೊಂದು ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಅಲ್ಲಿರುವಂತಹ ಪ್ರಾದೇಶಿಕ ಪಕ್ಷದ ಕೈಕಾಲನ್ನ ಹಿಡಿದು ಇವರು ನಮ್ಗೆ ಇಷ್ಟು ಕ್ಷೇತ್ರಗಳನ್ನ ಬಿಟ್ಕೊಡಿ ಅಂತೇಳಿ ಹೇಳಿ ಚೌಕಾಶಿ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿಮ್ಗೆ ಗೊತ್ತಿದೆ ಬಿಹಾರಲ್ಲಿ ಯಾವ ರೀತಿ ಆಯ್ತು ಅಂತ ತಕೊಂಡು. ಹಾಗೆಯೇ ಈ ವರ್ಷ ತಮಿಳುನಾಡಿನಲ್ಲಿ ಕೂಡ ಚುನಾವಣೆ ಇದೆ. ತಮಿಳುನಾಡು ಚುನಾವಣೆಯಲ್ಲಿ ಕೂಡ ಅಷ್ಟೇ DMK ಬಳಿ ಇವರು ಬೇಡ್ತಾ ಕೂತ್ಕೋಬೇಕು, ನಮ್ಗೆ ಇಷ್ಟು ಕ್ಷೇತ್ರಗಳನ್ನ ಬಿಟ್ಕೊಡಿ ಅಂತೇಳಿ ಅವರು ದೊಡ್ಡ ಮನಸ್ಸು ಮಾಡಿ ಇವರಿಗೆ ಒಂದಿಷ್ಟು ಕ್ಷೇತ್ರಗಳನ್ನ ಬಿಟ್ಕೊಡ್ಬೇಕು. ಅದಕ್ಕೆ ಬದಲಾಗಿ ಇಲ್ಲ, ನಾವು ನಿಮ್ಗೆ ಯಾವ ಕ್ಷೇತ್ರವನ್ನು ಬಿಟ್ಕೊಡಲ್ಲ ಅಂತ ಹೇಳಿದ್ರು ಕೂಡ ಕಾಂಗ್ರೆಸ್ ಬಾಯಿ ಮುಚ್ಕೊಂಡು ಕೂತ್ಕೊಳ್ಬೇಕು. ಆ ರೀತಿಯಾದಂತಹ ಪರಿಸ್ಥಿತಿ ಇದೆ. ಪಶ್ಚಿಮ ಬಂಗಾಳದಲ್ಲಿ ಬಿಡಿ, ಇವರಿಗೆ ಅಲ್ಲಿ ಯಾವುದೇ ರೀತಿಯಾದಂತಹ ಬೆಲೆಯೇ ಇಲ್ಲ ಅಂತ ಹೇಳ್ಬೋದು. ಹೇಳಿದಕ್ಕೆ TMC ಇಂಡಿ ಒಕ್ಕೂಟದಲ್ಲಿ ಇದೆ ಅಂತೇಳಿ ಹೇಳ್ತಾರೆ. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಯಾವುದೇ ಕ್ಷೇತ್ರಗಳನ್ನ ಬಿಟ್ಕೊಡೋದಿಲ್ಲ. ಇದು ಓಪನ್ ಸೀಕ್ರೆಟ್. ಇಂತಹ ಪರಿಸ್ಥಿತಿಯಲ್ಲಿರುವಂತಹ ಕಾಂಗ್ರೆಸ್ ಈಗ JDS ನ ತಿವಿಲಿಕ್ಕೆ ಹೋಗಿ ವಾಪಸ್ಸು ತಾನು ವಧೆ ತಿಂದಿದೆ. ಇನ್ನು ಸ್ವಲ್ಪ ವಿಸ್ತೃತವಾಗಿ ಹೇಳೋದಾದ್ರೆ, ಒಂದು ಕಾಲದಲ್ಲಿ ಇಡೀ ದೇಶವನ್ನೇ ಕಾಂಗ್ರೆಸ್ ಪಕ್ಷ ಆವರಿಸಿಕೊಂಡಿತ್ತು. ನಿಮ್ಗೆ ಗೊತ್ತಿದೆ, ಲೋಕಸಭೆಯಲ್ಲಿ ಕೂಡ ಇವರದ್ದೇ ಪಕ್ಷ ಆಡಳಿತದಲ್ಲಿ ಇರ್ತಾ ಇತ್ತು. ಅದೇ ರೀತಿಯಲ್ಲಿ ಇಡೀ ದೇಶದ ಯಾವುದೇ ರಾಜ್ಯವನ್ನು ನೋಡಿದ್ರು ಕೂಡ ಕಾಂಗ್ರೆಸ್ ಪಕ್ಷದ ಆಡಳಿತ ಇರ್ತಿತ್ತು. ಕಾರಣ ಏನು ಅಂತ ಹೇಳಿದ್ರೆ, ಇವರನ್ನು ದೊಡ್ಡ ಹಣಪಟ್ಟಿ ಹಾಕೊಂಡು ಬಿಟ್ಟಿದ್ರು. ನಾವು ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತವ್ರು, ಹಾಗಾಗಿ ನೀವು ನಮ್ಮನ್ನ ಪ್ರತಿ ಚುನಾವಣೆಯಲ್ಲಿ ಗೆಲ್ಸಿ ಕಳಿಸ್ಬೇಕು, ಈ ರೀತಿಯಾಗಿ ಜನರನ್ನ ಮರಳು ಮಾಡ್ತಾ ಇದ್ರು. ಪ್ರತಿ ಚುನಾವಣೆಯಲ್ಲಿ ಗಾಂಧಿಯ ಫೋಟೋವನ್ನ ಹಾಕೊಂಡು ಇವರು ಓಟನ್ನ ಕೇಳ್ತಾ ಇದ್ರು. ಹಾಗಾಗಿ ಈ ಹಿಂದಿನ 2 ಜನರೇಷನ್ ಪ್ರತಿ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕೊಂಡು ಬಂದ್ರು. ಆದ್ರಿಂದಾಗಿ ಕಾಂಗ್ರೆಸ್ ಪಕ್ಷ ಸತತವಾಗಿ ಗೆಲ್ತಾ ಬಂತು. ಆದ್ರೆ ಈಗ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಎಲ್ಲಿದೆ ಅಂತಕೊಂಡು ದುರ್ಬಿನ್ ಹಾಕೊಂಡು ಹುಡುಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿಮ್ಗೆ ಗೊತ್ತಿದೆ, ಇಡೀ ದೇಶದಲ್ಲಿ ಕೇವಲ 3 ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. ಹಿಮಾಚಲ್ ಪ್ರದೇಶ, ತೆಲಂಗಾಣ ಹಾಗೇನೆ ಕರ್ನಾಟಕ. ಆದ್ರೆ ಈ 3 ರಾಜ್ಯಗಳಲ್ಲಿ
ಮುಂದಿನ ಚುನಾವಣೆಯಲ್ಲಿ ಇವರು ಖಂಡಿತವಾಗಿ ಗೆಲುವನ್ನು ಸಾಧಿಸೋದಿಲ್ಲ. ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಯಾಕಂದ್ರೆ ಈಗಾಗಲೇ ಆಡಳಿತ ವಿರೋಧಿ ಅಲೆಯನ್ನು ಅವರು ಎದುರಿಸ್ತಾ ಇದ್ದಾರೆ. ಇಂತಹ ಕಾಂಗ್ರೆಸ್ ಪಕ್ಷ ಸದ್ಯಕ್ಕೆ ತಾನು ಉಳ್ಕೊಳ್ಳೋದು ಹೇಗೆ ಇದ್ರ ಬಗ್ಗೆ ಯೋಚನೆ ಮಾಡಬೇಕಿತ್ತು. ಹಾಗೇನೆ ಓವರ್ ಆಗಿ ಹೇಳೋದಾದ್ರೆ ಇಡೀ ದೇಶದಲ್ಲಿ ಎಲ್ಲಾ ರಾಜ್ಯಗಳ MLA ತಗೊಂಡ್ರೆ ಒಟ್ಟಿಗೆ ಅವರ ಸಂಖ್ಯೆ ಹೆಚ್ಚು ಕಡಿಮೆ 4200 ಬರ್ತದೆ. ಆದ್ರೆ ಇದರಲ್ಲಿ ಕಾಂಗ್ರೆಸ್ MLA ಎಷ್ಟಿದ್ದಾರೆ ಕೇಳಿದ್ರೆ ಕೇವಲ 640 MLA. ಹಾಗೆಯೇ ಬಿಜೆಪಿಯಲ್ಲಿ 1800 MLA ಹೊಂದಿದೆ. ಇದು ಸದ್ಯಕ್ಕೆ ದೇಶದಲ್ಲಿರುವಂತಹ ಪರಿಸ್ಥಿತಿ. ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಬಹುದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ ಸರಿಯಾದಂತಹ ನಾಯಕತ್ವವೇ ಇಲ್ಲ. ನಿಮ್ಗೆ ಗೊತ್ತಿದೆ, ಇವರು ಯಾವಾಗಲೂ ಕೂಡ ಅಷ್ಟೇ ಗಾಂಧಿ ಕುಟುಂಬಕ್ಕೆ ಜೋತ್ ಬಿದ್ದಂತವ್ರು. ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಎಷ್ಟೇ ದೊಡ್ಡ ಲೀಡರ್ ಆದ್ರೂ ಕೂಡ ಆತ ಈ ಗಾಂಧಿ ಫ್ಯಾಮಿಲಿಗೆ ಡೊಕ್ಕು ಸಲಾಮನ್ನು ಹೊಡ್ಕೊಂಡೇ ರಾಜಕೀಯವನ್ನ ನಡೆಸ್ಕೊಂಡು ಹೋಗ್ಬೇಕಾಗಿದೆ. ಅಂತಹ ಪರಿಸ್ಥಿತಿ ಇದೆ. ಹಾಗಾಗಿ ಕಾಂಗ್ರೆಸ್ ಅವನತಿಯತ್ತ ಸಾಗ್ತಾ ಇದೆ. ಕೆಲವೇ ವರ್ಷಗಳಲ್ಲಿ ಭಾರತದಲ್ಲಿ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ನಿರ್ನಾಮ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಅಂತಹ ಪರಿಸ್ಥಿತಿ ಸದ್ಯಕ್ಕಿದೆ. ಈಗ ಪುನಃ ಕರ್ನಾಟಕಕ್ಕೆ ಬರೋದಾದ್ರೆ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ DK ಶಿವಕುಮಾರ್ ಅವರಿಗೆ ಕೊಟ್ಟಿರುವಂತಹ ಉತ್ತರ ಎಷ್ಟೊಂದು ಶಾರ್ಪ್ ಮತ್ತೆ ಎಷ್ಟೊಂದು ಸ್ಟ್ರಾಂಗ್ ಆಗಿತ್ತು ಅಂತ ಹೇಳಿದ್ರೆ, ಮುಂದಿನ ಚುನಾವಣೆಯಲ್ಲಿ ನೀವು ಎಲ್ಲಿರ್ತೀರ ನೋಡ್ಕೊಳ್ಳಿ, ನಮ್ಮ ಮೈತ್ರಿ ಕನಿಷ್ಠ 150 ಕ್ಷೇತ್ರಗಳನ್ನ ಗೆದ್ದೇ ಗೆಲ್ತದೆ, ನೋಡ್ತಾ ಇರಿ ಅಂತೇಳಿ ಹೇಳಿ ತೊಡೆ ತಟ್ಟಿ ಚಾಲೆಂಜ್ ಮಾಡಿದ್ದಾರೆ. ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ಮುಂದಿನ ಚುನಾವಣೆಯಲ್ಲಿ JDS ಎಷ್ಟು ಕ್ಷೇತ್ರಗಳಲ್ಲಿ ಗೆಲ್ತದೋ ಅಷ್ಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲೋದು ಬಹಳಷ್ಟು ಕಷ್ಟ ಇದೆ ಅನಿಸ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ ಮೈತ್ರಿ. ನಿಮ್ಗೆ ಗೊತ್ತಿದೆ, ಹಳೆ ಮೈಸೂರು ಭಾಗದಲ್ಲಿ ಕಳೆದ ಚುನಾವಣೆಯಲ್ಲಿ JDS, BJP ಮತ್ತು ಕಾಂಗ್ರೆಸ್ ನಡುವೆ ತ್ರಿಕೋನ ಸ್ಪರ್ಧೆ ಇದ್ದಿತ್ತು. ಈ ತ್ರಿಕೋನ ಸ್ಪರ್ಧೆಯ ಎಫೆಕ್ಟ್ ಅದೇ ರೀತಿಯಲ್ಲಿ DK ಶಿವಕುಮಾರ್ ಅವರು ಹೋದಲ್ಲಿ ಬಂದಲ್ಲಿ ಎಲ್ಲ SM ಕೃಷ್ಣರ ನಂತರ ಪುನಃ ಒಬ್ಬ ಒಕ್ಕಲಿಗ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಿ. ಅಂದ್ರೆ DK ಶಿವಕುಮಾರ್ ಅವರು ಹೋದಲ್ಲಿ ಬಂದಲ್ಲಿ ಹೇಳಿದ್ದೇನು ಅಂತ ಹೇಳಿದ್ರೆ, ನಾನೇ ಮುಂದಿನ ಮುಖ್ಯಮಂತ್ರಿ, ನೀವು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕೋ ಮುಖಾಂತರ ನನಗೆ ಮುಖ್ಯಮಂತ್ರಿ ಗಾದಿ ಏರ್ಲಿಕ್ಕೆ ಸಹಾಯ ಮಾಡಬೇಕು, ಈ ರೀತಿಯಾಗಿ ಹೇಳ್ಕೊಂಡು ಬಂದ್ರು. ಹಾಗಾಗಿ ಒಕ್ಕಲಿಗರೆಲ್ಲರೂ ಕೂಡ ಕಾಂಗ್ರೆಸ್ ಕೈ ಹಿಡಿದ್ರು. ಅದರಿಂದಾಗಿ ಕಾಂಗ್ರೆಸ್ ಇಷ್ಟೊಂದು ಕ್ಷೇತ್ರಗಳಲ್ಲಿ ಗೆದ್ದು ಅಧಿಕಾರದ ಗದ್ದುಗೆ ಏರ್ಲಿಕ್ಕೆ ಸಾಧ್ಯ ಆಯಿತು. ಇದನ್ನ DK ಶಿವಕುಮಾರ್ ಅವರು ಅರ್ಥ ಮಾಡ್ಕೋಬೇಕಿತ್ತು. ಈ ಪರಿಸ್ಥಿತಿ ಮುಂದಿನ ಚುನಾವಣೆಯಲ್ಲಿ ಖಂಡಿತವಾಗಿ ಇರಲ್ಲ. ಯಾಕಂತ ಹೇಳಿದ್ರೆ ಪುನಃ ಕಾಂಗ್ರೆಸ್ನ ನಂಬಲಿಕ್ಕೆ ಒಕ್ಕಲಿಗರು ಅಷ್ಟೊಂದು ಪೆದ್ರಲ್ಲ. ಹಾಗಾಗಿ ಮುಂದಿನ ಚುನಾವಣೆಯಲ್ಲಿ ಖಂಡಿತವಾಗಿ ಇವರೆಲ್ಲರೂ ಕೂಡ JDS ನ ಕೈ ಹಿಡಿಯೋದು ಶತಸಿದ್ಧ ಅನಿಸ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಒಂದ್ ವೇಳೆ ಮೈತ್ರಿ ಸರ್ಕಾರ ಕರ್ನಾಟಕದಲ್ಲಿ ಬಂದ್ರೆ 100% HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ. ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಇವನ್ BJP ಹೈಕಮಾಂಡ್ ಕೂಡ ಕುಮಾರಸ್ವಾಮಿ ಅವ್ರನ್ನೇ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಇಷ್ಟಪಡ್ತದೆ. ಅವರು ಅಪ್ಪಿತಪ್ಪಿ ಕೂಡ BJPಯ ಯಾರನ್ನು ಕೂಡ ಇಲ್ಲಿ ಮುಖ್ಯಮಂತ್ರಿ ಮಾಡುವಂತಹ ತಪ್ಪನ್ನ ಮಾಡ್ಲಿಕ್ಕೆ ಹೋಗಲ್ಲ. ಕಾರಣ ಏನು ಅನ್ನೋದು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅದ್ರ ಬಗ್ಗೆ ನಾನೇನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗಲ್ಲ. ಇಂತಹ ಪರಿಸ್ಥಿತಿ ಇರುವಾಗ DK ಶಿವಕುಮಾರ್ ಅವರು JDS ಯಾವಾಗ BJPಯೊಂದಿಗೆ ವಿಲೀನ ಆಗ್ತದೆ ಅಂತೇಳಿ ಪ್ರಶ್ನೆ ಕೇಳೋಕ್ಕಿಂತ ಮೊದಲು ಯೋಚನೆ ಮಾಡಬೇಕಾಗಿತ್ತು. ಆದ್ರೆ ಯೋಚನೆಯನ್ನ ಮಾಡದೇನೆ ಈ ರೀತಿಯಾಗಿ ಪ್ರಶ್ನೆ ಮಾಡಿ ಈಗ ನಿಖಿಲ್ ಕುಮಾರಸ್ವಾಮಿಯಿಂದ ಕೂಡ ಹೇಳಿಸ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಏನ್ ಹೇಳಿದಾರೋ ಅದು ಖಂಡಿತವಾಗಿ ಸತ್ಯ ಅನಿಸ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಹಲವಾರು ರಾಜ್ಯಗಳಲ್ಲಿ ಕಾಂಗ್ರೆಸ್ ಈಗ ಅಡ್ರೆಸ್ ಇಲ್ಲದಿರೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಮುಂದಿನ ದಿನಗಳಲ್ಲಿ ಕೂಡ ಬಹಳಷ್ಟು ಸಂಕಷ್ಟದ ದಿನಗಳನ್ನ ಕಾಂಗ್ರೆಸ್ ಪಕ್ಷ ಎದುರಿಸಬೇಕಾಗಿ ಬರ್ತಾ ಇದೆ. ಸ್ನೇಹಿತರೆ, ನಿಮ್ಗೆ ಏನಿಸ್ತದೆ? ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳಲ್ಲಿ ಒಂದು ರಾಷ್ಟ್ರೀಯ ಪಕ್ಷವಾಗಿ ಉಳ್ಕೊಳ್ತದ ಅಥವಾ ಪ್ರಾದೇಶಿಕ ಪಕ್ಷವಾಗಿ ಬಿಡ್ತದ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.